ಹಾಯ್ ಎಲ್ರಿಗೂ. ಇದು ನಿನ್ನೆ ವ್ಲಾಗಿನ ಕಂಟಿನ್ಯೂಷನ್ನೇ ಆಗಿರುತ್ತೆ. ಸೊ ಅಲ್ಲಿ ಅದೇ ಎಕ್ಸಿಬಿಷನಲ್ಲಿ ಪಾಟ್ರಿ ಕೂಡ ಇತ್ತು. ಸೊ ನೋಡಿದ ತಕ್ಷಣ ತುಂಬ ಆಸೆ ಆಯಿತು. ಆ್ಯಂಡ್ ಲೈಕ್ ಅವ್ರು ಅಲ್ಲೇ ಒಂದು 4-5 ಸ್ಯಾಂಪಲ್ ಪೀಸ್ ಮಾಡಿರ್ತಾಯಿದ್ರು ಬೇರೆ ಬೇರೆ ಪ್ಯಾಟ್ರನಲ್ಲಿ. ಅವ್ರು ಕೇಳ್ತಾರೆ ಇದು ಯಾವ್ದು ಬೇಕು ಅಂತ. ಸೊ ಅದರಲ್ಲಿ ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತೀವೋ ಅದನ್ನೇ ಮಾಡಿಸ್ತಾರೆ ನಮ್ಮ ಕೈಯಲ್ಲೇ. ಅಂದರೆ ಗೈಡ್ ಮಾಡ್ತಾರೆ ಹೇಗೆ ಮಾಡಬೇಕು ಅಂತ. 200 ರುಪೀಸ್ ಇತ್ತು ಅವರು ಇದು ಮಾಡೋದಕ್ಕೆ. ಆ್ಯಂಡ್ ಪಾಪ ಅವರಿಗೆ ಮಾತು ಬರೋದಿಲ್ಲ. ಅವರು ಮಾಡ್ತಾ ಇದ್ದಾರಲ್ವ, ಅವ್ರಿಗೆ ಮಾತು ಬರೋದಿಲ್ಲ. ಅವ್ರು ಬರೀ ಆ್ಯಕ್ಷನಲ್ಲೇ ಹೇಳ್ತಾಯಿದ್ರು. ಸೊ ಹೀಗೆ ಮಾಡಿ, ಅಂದರೆ ಇವಾಗ ಅವ್ರು ಫಸ್ಟು ಮಾಡಿ ತೋರಿಸ್ತಾರೆ ನೋಡ್ಕೊಳ್ಳಿ ಅಂತ, ಆಮೇಲೆ ಸೇಮ್ ಹಾಗೆ ನಮ್ಮ ಕೈಯಲ್ಲಿ ಮಾಡಿಸ್ತಾರೆ. ತುಂಬ ಚೆನ್ನಾಗಿತ್ತು ಸೆಷನ್. ಲೈಕ್ ಒಂಥರ ಖುಷಿ ಆಗ್ತಾಯಿತ್ತು ಮಾಡುವಾಗ. ಲೈಕ್ ಫುಲ್ ನಾಜೂಕಾಗಿ ಮಾಡಬೇಕಿತ್ತು. ತುಂಬ ಚೆನ್ನಾಗಿತ್ತು. ನಾನು ಎಂಜಾಯ್ ಮಾಡಿದೆ ಮಾಡೋದನ್ನು. ಲೈಕ್ ಥ್ರೂ ಔಟ್ ದ ಎಕ್ಸಿಬಿಷನಲ್ಲಿ ಏನೋ ಒಂದು ತೊಗೊಂಡಿದ್ದು ಅಥವಾ ಮಾಡಿದ್ದು ಅಂತಂದರೆ ಇದು ಒಂದೇ. ಸೊ ಹಾಗೆ ಅಂದರೆ ತುಂಬ ಜನ ನಿಂತ್ಕೊಂಡು ನೋಡಿದೆ, ತುಂಬ ಜನ ಮಾಡಿಸ್ಕೊತಾ ಇದ್ದರು. ಸೊ ನಾನು ಹಾಗೆ ನೋಡಿದೆ, ಇಷ್ಟ ಆಯ್ತಂತ ನಾನು ಒಂದು ಈ ಫ್ಲವರ್ ವಾಸ್ ಥರ ಮಾಡೋಣ ಅಂತ ಅಲ್ಲೇ ಒಂದು 4-5 ಪ್ಯಾಟರ್ನ್ ಇಟ್ಟಿರ್ತಾರಲ್ವ, ಅದರಲ್ಲೇ ಒಂದು ಸೆಲೆಕ್ಟ್ ಮಾಡಿದೆ. ಸೊ ಅದೇ ಓಕೆ ಅಂತ ಅಂದರು. ನನಗೆ ಅವ್ರು ಹೇಳೋದೇ ಒಂದು, ನಾನು ಮಾಡೋದೇ ಒಂದು ಆಗ್ತಾಯಿತ್ತು. ಬಟ್ ಸ್ಟಿಲ್ ಐ ವಾಸ್ ಮ್ಯಾನೇಜ್ ಮಾಡಿದೆ ಹೆಂಗೆ ಮಾಡೋದಂತ. ತುಂಬ ಚೆನ್ನಾಗಿ ಅನ್ನಿಸ್ತು. ಅಂದರೆ ಇವಾಗ ಏನಂತಾರೆ, ಅವ್ರಿಗೆ ಮಾಡಿ ಎಷ್ಟು ಅಭ್ಯಾಸ ಆಗಿರುತ್ತೆ ಅಲ್ವಾ, ಅವ್ರ ಸ್ಕಿಲ್ಸ್ ಅವ್ರಿಗೆ ಗೊತ್ತು. ಇವಾಗ ನೋಡಿ, ನಾನೇನೋ ಒಂದು ಮಾಡಿದ್ರೆ ಅವ್ರು ಇಮಿಡಿಯೇಟಾಗಿ ಅದನ್ನು ಕರೆಕ್ಟ್ ಮಾಡೋದು, ಸ್ಮೂತ್ ಮಾಡೋದೆಲ್ಲ ಅವ್ರ ಕೈಲೇ ಆಗೋದು. ನಾವೇನಿದ್ರು ಲೈಕ್ ತುಂಬ ಮೇಜರಾಗಿ ಏನೂ ಮಾಡೋದಿಲ್ಲ, ಸ್ವಲ್ಪ ಮಾಡ್ತಾರೆ. ಆಮೇಲೆ ಈ ಪಾಟ್ ಎಲ್ಲ ಆದಮೇಲೆ ಅದಕ್ಕೆ ಮೇಲೆ ಬೇಕಾಗಿರೋ ಡೀಟೇಲಿಂಗ್ಸು, ಡಿಸೈನ್ಸು ಎಲ್ಲನೂ ಅವರೇ ಅಲ್ಲಿ ಮಾಡಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋದಾಗ ಮಾಡಿದ್ದು ನಾನು. ಸೊ ಬಟ್ ಅವ್ರಿಗೆ ಮಾತು ಬರ್ತಾ ಇರಲಿಲ್ಲ. ಬಟ್ ಅವ್ರಿಗೆ ಎಷ್ಟು ನೀಟಾಗಿ ಹೇಳ್ತಾಯಿದ್ರಂತ ಅಂದರೆ ಆ್ಯಕ್ಷನಲ್ಲೇ ತೋರಿಸ್ತಾಯಿದ್ರು ಹಿಂಗೆ ಅಂತ. ಮತ್ತು ಅಲ್ಲಿ ಎಷ್ಟು ಫೀಸು ಏನು ಅಂತ ಅವರು ಆಲ್ರೆಡಿ ಎಲ್ಲರಿಗೂ ಹೇಳಿ ಅಲ್ಲೇ ಒಂದು ಬೋರ್ಡಲ್ಲಿ ಬರೆದಿಟ್ಟಿದ್ದಾರೆ. ಅಲ್ಲಿ ವೈಟ್ ಕಲರ್ ಪೀಸ್ ಬರೆದಿಲ್ಲ, ಅದರಲ್ಲಿ ಬರೆದಿದ್ರು. ನೋಡಿ ಚೆನ್ನಾಗಿತ್ತು. ಇವಾಗ ನೋಡಿ ಅದರ ಮೇಲೆ ಡಿಸೈನ್ಸ್ ಕೂಡ ಮಾಡಿಸ್ತಾರೆ ನಮ್ಮ ಕೈಯಲ್ಲೇ. ತುಂಬ ಚೆನ್ನಾಗಿತ್ತು. ಸೊ ಈ ಥರ ಡಿಸೈನ್ ಎಲ್ಲ ಮಾಡಿಸಿದ್ರು. ನನಗೂ ಫುಲ್ ಖುಷಿ ಆಯಿತು. ಅಂದರೆ ಬರೀ ಪಾಟ್ ಮಾಡಿಸೋದಲ್ಲ, ಅದ್ರ ಮೇಲೆ ಡಿಸೈನ್ ಮಾಡೋದಕ್ಕೂ ಏನೇನು ಟೂಲ್ ಯೂಸ್ ಮಾಡ್ತಾಯಿದ್ರು ಅದನ್ನೆಲ್ಲ ನೋಡೋಕ್ಕಿತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಮಕ್ಕಳಿಗೆಲ್ಲ ಲೈಕ್ ಫುಲ್ ಖುಷಿ ಅವ್ರಿಗೆ ಮಾಡೋದಕ್ಕೆ. ಬರೀ ಮಕ್ಕಳೆಲ್ಲ ದೊಡ್ಡವ್ರು ಕೂಡ ಮಾಡ್ತಾಯಿದ್ರು ಅದನ್ನು. ಆಮೇಲೆ ಅವರೇ ಅದನ್ನು ಕಟ್ ಮಾಡಿಬಿಟ್ಟು ಕೊಡ್ತಾರೆ. ಆಮೇಲೆ ಫೋಟೋಗೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ, ಈ ಕೈಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಆ ಕಡೆ ನೋಡಿ ನೀವು ಫೋಟೋ ತೆಗಿತಾ ಇರ್ತಾರೆ ಅಂತ. ಸೊ ಹಾಗೆ ಮಾಡಿದ್ರೆ ತುಂಬ ಇಷ್ಟ ಆಯಿತು. ಇಷ್ಟ ಆದಮೇಲೆ ಅವ್ರು ಅದನ್ನೇ ಎತ್ತಿ ಅಲ್ಲಿ ಇಟ್ಟಿರ್ತಾರೆ. ಆಮೇಲೆ ಆ ಕಪ್ ಮೇಲೆ ಹೆಸರು ಬರೆದಿರ್ತಾರೆ. ಸೊ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗೋಕೆ ಇಟ್ಟಾದಮೇಲೆ ಯು ಕ್ಯಾನ್ ಟೇಕ್ ಹೋಮ್. ಸೊ ಹಾಗೆ ತುಂಬ ಚೆನ್ನಾಗಿತ್ತು. ಐ ಎಂಜಾಯ್ ಡೂಯಿಂಗ್ ದಿಸ್. ನೀವು ಎಲ್ಲಾದರೂ ಈ ಥರ ಪಾಟ್ರಿ ಸೆಷನ್ಸ್ ಆ ಥರ ಎಲ್ಲರೂ ಇದ್ದರೆ ಮಾಡಿ. ಇಟ್ ಇಸ್ ಲೈಕ್ ನಿಮಗೂ ಖುಷಿ ಆಗುತ್ತೆ ಮಾಡೋದು. ಸೊ ನಾವು ಮಾಡಿದ್ದಂತ ತುಂಬ ಖುಷಿ ಆಗುತ್ತೆ. ಸೊ ಅದನ್ನೆಲ್ಲ ಒಣಗಿಟ್ಟು ಮನೆಗೆ ತೊಗೊಂಡು ಬಂದಮೇಲೆ ಒಣಗಿದ ಮೇಲೆ ಈ ಥರ ಇತ್ತು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ. ಅದ್ರ ಮೇಲೆ ಡೀಟೇಲಿಂಗು, ಅವ್ರು ಮಾಡಿಸಿದ ಡಿಸೈನು ಎಲ್ಲ ತುಂಬ ಚೆನ್ನಾಗಿದೆ. ಒಣಗಿದ ಮೇಲೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಮಾಡಿದ ಪಾಟು. ತುಂಬಾ ಖುಷಿ ಆಯಿತು. ನೀವು ಕೂಡ ಮಾಡಿ. ಸೊ ಇದರೊಂದಿಗೆ ಮತ್ತೆ ನಾನು ಏನು ಹೇಳ್ತೀನಿ ಅಂದರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.